ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಮೇಶ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ನಾವು ಈವರೆಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರೆ ಭಾರಿ ಪ್ರಮಾಣದಲ್ಲಿ ಚರ್ಚೆಗಳು ನಡೀತಾ ಇತ್ತು. ಎಷ್ಟರ ಮಟ್ಟಿಗೆ ಅಂದರೆ ಅವಾಚ್ಯ ಪದಗಳವರೆಗೂ ಬಳಕೆ ಮಾಡುವವರೆಗೆ ಬಹಳಷ್ಟು ಟೀಕೆ ಟಿಪ್ಪಣಿಗಳು ನಡೀತಾ ಇತ್ತು. ಅಭಿಮಾನಿಗಳ ನಡುವೆ ವಾರ್ ನಡೀತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಮೌನವಾಗಿದ್ದಂತಹ ನಟ ಕಿಚ್ಚ ಸುದೀಪ್ ಅವರು ಈಗ ಮೌನ ಮುರಿದಿದ್ದಾರೆ. ಎಕ್ಸ್ಕ್ಲೂಸಿವ್ ಇಂಟರ್ವ್ಯೂನಲ್ಲಿ ಸಾಕಷ್ಟು ವಿಚಾರಗಳನ್ನು ಮಾತನಾಡಿದ್ದಾರೆ. ಏನೇನೆಲ್ಲ ಹೇಳಿದ್ರು, ಅಭಿಮಾನಿಗಳ ನಡುವೆ ನಡೀತಾ ಇರುವಂಥ ಈ ಸಂಘರ್ಷದ ಬಗ್ಗೆ ಏನು ಕ್ಲಾರಿಟಿ ಕೊಟ್ಟರು ಅಂತ? ಎಸ್ ಸಂತೋಷ್, ಏನು ನಿನ್ನೆಯಿಂದ ಸಾಕಷ್ಟು ವೈರಲ್ ಆಗಿದ್ದಂಥ ಒಂದು ವಿಡಿಯೋದ ಬಗ್ಗೆ ಇವತ್ತು ಕಿಚ್ಚ ಸುದೀಪ್ ಅವರು TV5ಗೆ ಒಂದು ವಿಶೇಷವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸಬೇಕಾಗಿರೋದು ಏನು, ಹುಬ್ಬಳ್ಳಿಯಲ್ಲಿ ನಡೆದಂಥ ಒಂದು ಮಾರ್ಕ್ ಸಿನಿಮಾದ ಈವೆಂಟ್ನಲ್ಲಿ ಸುದೀಪ್ ಅವರು ಒಂದು ಸ್ಟೇಟ್ಮೆಂಟನ್ನು ಬಳಸ್ತಾರೆ. ನಾವು ಯುದ್ಧಕ್ಕೆ ಸಿದ್ಧರಾಗಿದ್ದೇವೆ, ಹೊರಗಡೆ ಇರ್ತಕ್ಕಂಥ ನಮ್ಮ ವಿರೋಧಿ ಪಡೆಯನ್ನು ಎದುರಿಸೋದಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅಂದರೆ ಈ ವಿಚಾರವನ್ನು ಇಟ್ಕೊಂಡು ಸಾಕಷ್ಟು ವೈರಲ್ ಆಗ್ತಾ ಬರುತ್ತೆ. ಆ ವಿಚಾರವ ಏನು ವಿಜಯಲಕ್ಷ್ಮಿ ತಲುಪಿದಾಗ ಅವರು ಒಂದು ವೇದಿಕೆಯಲ್ಲಿ ದಾವಣಗೆರೆಯಲ್ಲಿ ಡೆವಿಲ್ ಸಿನಿಮಾದ ಪ್ರಚಾರದ ವೇಳೆಯಲ್ಲಿ ಒಂದು ಪ್ರಮೋಷನ್ ಮಾಡ್ತಕ್ಕಂಥ ಥಿಯೇಟರ್ ವಿಸಿಟ್ ವೇಳೆಯಲ್ಲಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇಲ್ಲಿ ನಾವು ಏನೋ ಯಾರ್ಯಾರು ದರ್ಶನ್ ಅವರು ಹೊರಗಡೆ ಇದ್ದಾಗ ಸಾಕಷ್ಟು ಜನ ಯಾರು ಮಾತಾಡ್ತಾನೆ ಇರಲಿಲ್ಲ, ಅವ್ರು ಬೆಂಗಳೂರಲ್ಲಿ ಇದಾರೋ ಇಲ್ವೋ ಅಂತಾನೆ ಗೊತ್ತಿರ್ತಿರ್ಲಿಲ್ಲ, ಬಟ್ ಈಗ ಎಲ್ಲರೂ ಮಾತಾಡ್ತಾ ಇದ್ದಾರೆ ಅಂತೇಳಿ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಈ ಎರಡೂ ವಿಚಾರಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಬ್ರಿಗೊಬ್ರು ಕೌಂಟ್ರ್ ಕೊಟ್ಟಿದ್ದಾರೆ ಅಂತೇಳಿ ಸಾಕಷ್ಟು ಚರ್ಚೆ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ರೀತಿಯಾದಂತಹ ಒಂದೊಂದೇ ಫ್ಯಾನ್ಸ್ ವಾರ್ಗಳು ಕೂಡ ಸ್ಟಾರ್ಟ್ ಆಗುತ್ತೆ. ಅದು ವಿಚಾರಗಳನ್ನ ಬೇರೆ ಬೇರೆ ರೀತಿಯಾದಂಥ ಆಯಾಮಗಳನ್ನು ಪಡ್ಕೊಳ್ಳುತ್ತೆ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು TV5ಗೆ ಕಿಚ್ಚ ಸುದೀಪ್ ಅವರು ಹೇಳಿಕೆ ಕೊಟ್ಟಿರೋದು, ನಾನು ಈ ಒಂದು ಸಂದರ್ಭದಲ್ಲಿ ಮಾತಾಡಿದ್ದು ಪೈರಸಿ ವಿರುದ್ಧ, ಪೈರಸಿ ಯಾರ್ಯಾರು ಮಾಡ್ತಾ ಇದ್ದಾರೆ ಅವರ ವಿರುದ್ಧ ನಾನು ನನ್ನ ಯುದ್ಧವನ್ನು ಸಾರಿದ್ದು. ಈ ಒಂದು ಮಾತನ್ನ ಆ ವ್ಯಕ್ತಿ ಬಗ್ಗೆ ನಾನು ಮಾತಾಡಿಲ್ಲ, ಜೊತೆಗೆ ಆ ಹೆಣ್ಮಗಳು ಕೂಡ ನನ್ನ ಬಗ್ಗೆ ಇಲ್ಲಿ ಹೇಳಿಲ್ಲ. ಹಾಗಾಗಿ ನನ್ನ ಹೇಳಿಕೆಯನ್ನು ನಾನು ಅವ್ರಿಗೆ ಹೇಳಿದ್ದೆ ಅಂತ ಇವರೇ ಅಂದ್ಕೊಳ್ತಾರೆ ಅಂತ ಒಂದು ಕಾರಣ ಕೊಟ್ಕೊಂಡು ಇವರು ಮೊನ್ನೆಯಿಂದ ಕೂಡ ಚರ್ಚೆ ಆಗ್ತಾ ಇತ್ತು. ಇವತ್ತು ಕೂಡ ಅವ್ರು ಹೇಳಿರೋದು, ಪೈಲ್ವಾನ್ ಸಂದರ್ಭದಲ್ಲೂ ಕೂಡ ನನ್ನ ಪೈಲ್ವಾನ್ ಸಿನಿಮಾವನ್ನು ಪೈರಸಿ ಮಾಡಿ ಫಸ್ಟ್ ಶೋ ಆದಮೇಲೆ ಸೆಕೆಂಡ್ ಶೋನಲ್ಲೇ HD ವಿಡಿಯೋಗಳನ್ನ ಮಾಡಿಸಿದ್ರು. ಈ ಬಾರಿ ಕೂಡ ನನಗೊಂದು ಇಂಟೆಲಿಜೆನ್ಸ್ ರಿಪೋರ್ಟ್ ಬರುತ್ತೆ, ಸುಮಾರು 3-4 ಕೋಟಿಯನ್ನು ಖರ್ಚು ಮಾಡಿ ಮಾರ್ಕ್ ಸಿನಿಮಾವನ್ನು ಪೈರಸಿ ಮಾಡಿಸ್ಬೇಕು ಅಂತೇಳಿ ಒಂದು ತಂಡ ಕೂತಿತ್ತು. ಸೊ ಅವ್ರ ವಿರುದ್ಧ ನಾನು ಮಾತಾಡಿದ್ದು, ಅವರನ್ನು ಕಟ್ಟಾಕಬೇಕು ಅಂತೇಳಿ, ಅವ್ರನ್ನ ಸಲ ಹಿಡಿಲೇಬೇಕು ಅಂತೇಳಿ ನಾನು ಈ ಒಂದು ಪಡೆ ಯುದ್ಧ ಅಂತೇಳಿ ಮಾತಾಡಿದ್ದು. ಇದು ಇವ್ರು ಯಾವ ರೀತಿ ತಿಳ್ಕೊತಾರೆ ಅವ್ರಿಗೆ ಬಿಟ್ಟಿದ್ದು. ನಾನು ಎಲ್ಲೂ ಕೂಡ ಆ ವ್ಯಕ್ತಿ ಹೆಸರನ್ನು ಬಳಸೇ ಇಲ್ಲ. ಆದರೆ ಇವರು ನನ್ನ ವಿರುದ್ಧನೇ ಹೇಳ್ತಿದ್ದಾರೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ಅವ್ರು ಮಾತಾಡಿರೋ ವಿಡಿಯೋದಲ್ಲಿ ಎಲ್ಲೂ ಕೂಡ ನನ್ನ ಹೆಸರನ್ನು ಬಳಸಿಲ್ಲ ಅಂತಕ್ಕಂಥ ಕ್ಲಾರಿಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು ಏನು ಮಾರ್ಕ್ ಸಿನಿಮಾದ ಪೈರಸಿ ಒಂದು ಪಡೆ ನಡೀತಾ ಇದೆ, ಈ ಒಂದು ಪೈರಸಿ ಮಾಡಬೇಕು ಅಂತೇಳಿ HD ಕ್ವಾಲಿಟಿಯಲ್ಲಿ ಪೈರಸಿ ಮಾಡಬೇಕು ಅಂತೇಳಿ ಇವರಿಗೆ ಮಾಹಿತಿ ಕೊಟ್ಟಂಥವ್ರು ಅವರ ಸ್ನೇಹಿತರಾದಂಥ ನಲ್ಪಾಡೋರು ಹಾಗೂ ರಾಜು ಗೌಡ್ರು ಹಾಗೂ ಚಕ್ರವರ್ತಿ ಚಂದ್ರಾಚೂಡ್ ಅವರು ಒಂದು ಮಾಹಿತಿಯನ್ನು ಕೊಡ್ತಾರೆ. ಸೊ ಯಾಕಂದರೆ ಪೈಲ್ವಾನಲ್ಲಿ ಹಾಕಿದಂಥ ಬಂಡವಾಳನ ಕಳ್ಕೊಂಡಂಥ ಏನು ಪೈಲ್ವಾನ್ ನಿರ್ಮಾಪಕರು ಸ್ವಪ್ನ ಮತ್ತು ಕೃಷ್ಣ ಅವರು ಎಷ್ಟು ಕೋಟಿ ಹಣವನ್ನು ಲಾಸ್ ಮಾಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ನಾನು ತುಂಬ ಸೈಲೆಂಟ್ ಆಗಿದ್ದೆ. ಆದರೆ ಈ ಬಾರಿ ಮಾರ್ಕ್ ಸಿನಿಮಾದಲ್ಲಿ ನಾನು ಸುಮ್ಮನೆ ಕೂರೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ನಾನು ಪೈರಸಿ ಮಾಡುವವರ ವಿರುದ್ಧ ನನ್ನ ಯುದ್ಧ ಅಂತ ಹೇಳಿದ್ದೆ. ಹಾಗಾಗಿ ಫ್ಯಾನ್ಸ್ಗೂ ಕೂಡ ನಾನು ಇದನ್ನು ಪೈರಸಿ ಮಾಡೋ ವಿರುದ್ಧ ನೀವು ಹೋರಾಟ ಮಾಡಿ, ಯಾರಾದರೂ ಅದನ್ನು ಕಾಣಿಸ್ಕೊಂಡ್ರೆ ಅದನ್ನು ಹಿಡಿದು ಅವ್ರನ್ನ ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸ ಮಾಡಿ ಅಥವಾ ನಮಗೆ ತಿಳಿಸುವಂಥ ಕೆಲಸ ಮಾಡಿ ಅಂತೇಳಿ ನಾನು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೆ. ಆದರೆ ಇದು ಈ ರೀತಿಯಾಗಿ ತಿರುವನ್ನು ಪಡೆದುಕೊಂಡಿದೆ. ಸೊ ಈ ವಿಚಾರಗಳನ್ನ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ, ಬಿಕಾಸ್ ನಾನು ಈ ಸಿನಿಮಾದ ಪ್ರಚಾರದಲ್ಲಿದ್ದೀನಿ, ಸಿನಿಮಾನ ಗೆಲ್ಲಿಸಬೇಕಾಗಿದೆ. ಜೊತೆಗೆ ತಮಿಳು ಸಿನಿಮಾ ಅಂತೇಳಿ ಇದನ್ನು ಬಿಂಬಿಸ್ತಾ ಇದ್ದಾರೆ. ಇದು ಅಪ್ಪಟ ಕನ್ನಡಿಗರ ಸಿನಿಮಾ, ನಾನೇ ಮಾಡಿರುವಂಥ ಸಿನಿಮಾ ಇದು. ಏನು ಪ್ರೇಕ್ಷಕರು ಥಿಯೇಟ್ರಿಗೆ ಬಂದು ನೋಡಿದಾಗ ತುಂಬ ಎಂಜಾಯ್ ಮಾಡೋದು ಸಿನಿಮಾ ಮಾಡಿದ್ದೀನಿ. ಎಲ್ಲ ಸಣ್ಣ ಪುಟ್ಟ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ತಕ್ಕಂಥ ಒಂದಷ್ಟು ಏನು ಟ್ರೋಲ್ಗಳಿಗೆ ನಾನು ತಲೆ ಕೆಡಿಸ್ಕೊಳ್ಳೋಕೆ ಹೋಗೋದಿಲ್ಲ. ಈ ವಿಚಾರವನ್ನು ಕೂಡ ನಾನು ಸೀರಿಯಸ್ ತಗೋತಿರಲಿಲ್ಲ, ಬಟ್ ಯಾವಾಗ ನೀವೆಲ್ಲ ಇದನ್ನು ಏನು ಹೈಲೈಟ್ ಆಯಿತು ಆಗ ಮಾತ್ರ ರಿಯಾಕ್ಷನ್ ಕೊಡ್ತಾ ಇದ್ದೀನಿ. ಸೊ ಈ ವಿಚಾರದಲ್ಲಿ ನಾನು ಆ ವ್ಯಕ್ತಿ ಬಗ್ಗೆನೂ ಮಾತಾಡಿಲ್ಲ, ಆ ಹೆಣ್ಮಗಳು ಕೂಡ ನನ್ನ ಹೆಸರು ಎಲ್ಲೂ ಬಳಸಿಲ್ಲ. ಒಂದು ವೇಳೆ ನನ್ನ ಹೆಸರು ಬಳಸಿದ್ದೇ ಆಗಿದ್ದಲ್ಲಿ ನಾನು ಅದಕ್ಕೆ ನೇರವಾಗಿ ಹೇಳುವಷ್ಟು ತಾಕತ್ ನನಗೂ ಇದೆ ಅಂತೇಳಿ ಸುದೀಪ್ ಅವರು ಕ್ಲಾರಿಟಿ ಕೊಟ್ಟಿದ್ದಾರೆ. ಸಂತೋಷ್, ಈಗ ರಮೇಶ್, ಮತ್ತೊಂದು ಕಡೆ ನಾವು ನೋಡೋದಾದರೆ ಕಿಚ್ಚ ಸುದೀಪ್ ಅವರು ಯಾವಾಗ ಯುದ್ಧ ಅನ್ನುವಂತಹ ಪದ ಬಳಕೆ ಮಾಡಿದ್ರು, ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಯುದ್ಧನೇ ನಡೆದು ಹೋಯಿತು. ಈ ಯುದ್ಧಕ್ಕೆ ಈಗಲಾದರೂ ಫುಲ್ ಸ್ಟಾಪ್ ಬೀಳುತ್ತಾ ಅನ್ನುವಂಥದ್ದು ಒಂದು ಕಡೆ ಆದರೆ, ಪೈರಸಿಯನ್ನು ನಡೀತಾ ಇತ್ತು. ಇದನ್ನು ಇಲ್ಲಿಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಅಭಿಮಾನಿಗಳು ಕೂಡ ಮುಂದೆ ಬರಬೇಕು, ಜೊತೆಗೆ ನಮ್ಮ ಕನ್ನಡಿಗರು ಕೂಡ ಮುಂದೆ ಬರಬೇಕಾಗತ್ತೆ. ಯಾವುದೋ ಒಂದು ಮೂವಿ ಲಿಂಕಲ್ಲಿ ಹರಿದಾಡ್ತಾ ಇದೆ ಅಂತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಪೊಲೀಸ್ ಅಧಿಕಾರಿಗಳ ಗಮನಕ್ಕೆ ತರಬೇಕು, ಅಭಿಮಾನಿಗಳೇ ನೇರವಾಗಿ ಈ ಬಗ್ಗೆ ಕಂಪ್ಲೇಂಟ್ ಫೈಲ್ ಮಾಡಬೇಕು ಅಂತ ನಟ ಕಿಚ್ಚ ಸುದೀಪ್ ಅವರು ಹೇಳಿದ್ರು. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ? ಎಸ್ ಸಂತೋಷ್, ಪೈರಸಿಯ ವಿರುದ್ಧವೇ ತೊಡೆತಟ್ಟಿರ್ತಕ್ಕಂಥದ್ದು ಸುದೀಪ್ ಅವರು. ಅದರ ವಿಚಾರವನ್ನು ಇಟ್ಕೊಂಡು ನಾನು ಅಭಿಮಾನಿಗಳಿಗೆ ಇವ್ರ ವಿರುದ್ಧ ಹೋರಾಟ ಮಾಡಿ, ಇವ್ರ ವಿರುದ್ಧ ತೊಡೆತಟ್ಟಿ ಈ ಪಡೆ ವಿರುದ್ಧ ಹೋರಾಟ ಮಾಡಿ ಅಂತ ಹೇಳಿರೋದು ಬಿಟ್ಟರೆ ಇಲ್ಲಿ ಯಾವುದೇ ರೀತಿಯಾದ ವ್ಯಕ್ತಿಗಳ ಬಗ್ಗೆ ನಾನು ನೇರವಾಗಿ ಮಾತಾಡಿಲ್ಲ, ಅವರಿಗೆ ನಾನು ಡೈರೆಕ್ಟಾಗಿ ಕೌಂಟ್ರೂ ಕೊಟ್ಟಿಲ್ಲ.
ಅದನ್ನ ವಿಚಾರ ಇವ್ರು ಬೇರೆ ಥರ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ. ನಾವು ಉದಾಹರಣೆ ಗಮನಿಸಬಹುದು, ಪೈಲ್ವಾನ್ ಸಿನಿಮಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಹೊಡೆತ ಬಿದ್ದಿತ್ತು. ಮೊದಲ ಶೋ ಆಗಸ್ಟಲ್ಲಿ HD ಪ್ರಿಂಟ್ಗಳು ಮಾರ್ಕೆಟಲ್ಲಿ ಸಿಕ್ಕಿತ್ತು. ಮೊದಲೆಲ್ಲ CD-ಗಳು ಸಿಗ್ತಾ ಇತ್ತು. ಇವಾಗ ಹೆಂಗೆ ಅಂತಂದರೆ ಥಿಯೇಟ್ರಲ್ಲೇ ಕೂತ್ಕೊಂಡು ನೀಟಾಗಿ ಪ್ಲಾನ್ ಮಾಡಿ ಅದನ್ನು HD ವಿಡಿಯೋಗಳು ಎತ್ತುವಂಥ ಟೆಕ್ನಾಲಜಿ ಯೂಸ್ ಮಾಡಿ ಪೈಲ್ವಾನ್ ಸಿನಿಮಾವನ್ನು ಸೋಲೋ ರೀತಿ ಮಾಡಿದ್ರು. ಸೊ ಆ ಒಂದು ವಿಚಾರದಲ್ಲಿ ಏನು ಆದಂಥ ನಷ್ಟವನ್ನು ಈ ಬಾರಿ ಅವ್ರು ಅನುಭವಿಸೋಕೆ ಸಿದ್ಧರಾಗಿಲ್ಲ. ಯಾಕಂತಂದರೆ ಈ ಒಂದು ಮಾರ್ಕ್ ಸಿನಿಮಾದ ನಿರ್ದೇಶಕರು, ನಿರ್ಮಾಪಕರು ಎಲ್ಲವೂ ಕೂಡ ತಮಿಳ್ನವರೇ. ಆದರೆ ಕರ್ನಾಟಕದಲ್ಲಿ ಇದ್ರ ಜವಾಬ್ದಾರಿ ವಹಿಸ್ಕೋಬೇಕಾಗಿರೋದು ಸುದೀಪ್ ಅವರು. ಹಾಗಾಗಿ ಅವರೇ ಹೋರಾಡಬೇಕಾಗಿದೆ. ಯಾಕಂತಂದರೆ ಕನ್ನಡದಲ್ಲಿ ಈಗ ಸಂಪೂರ್ಣ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದೇ ಅವರು. ಪ್ರಮೋಷನ್ ವಿಚಾರ ಆಗಿರ್ಬೋದು, ಡಬ್ಬಿಂಗ್ ಆಗಿರ್ಬೋದು, ಎಲ್ಲ ಕೂಡ ಅವರೇ ನೋಡ್ಕೊಳ್ತಾ ಇರೋದ್ರಿಂದ ಮತ್ತು ಅವ್ರು ಇದನ್ನು ತಗೊಳ್ಳೇಬೇಕಾದ ಪರಿಸ್ಥಿತಿ ಎದುರಾಗಿದ್ದ ಕಾರಣಕ್ಕೋಸ್ಕರ ಏನು ನಡೆದಂಥ ಹುಬ್ಬಳ್ಳಿ ನಡೆದಂಥ ಈವೆಂಟ್ನಲ್ಲಿ ಅದನ್ನು ಹೇಳಲೇಬೇಕಾಗಿತ್ತು. ಹಾಗಾಗಿ ನಾನು ಪೈರಸಿ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಹೇಳಿದ್ದೀನಿ. ಪೈರಸಿ ವಿರುದ್ಧ ನನ್ನ ಹೋರಾಟ. ನಾನು ಯಾವ ವ್ಯಕ್ತಿ ಬಗ್ಗೆನೂ ಹೇಳಿಲ್ಲ, ಯಾರ ಬಗ್ಗೆನೂ ನಾನು ಮಾತಾಡಿಲ್ಲ. ಯಾರು ಒಳಗಿದ್ರೇನು ಹೊರಗಿದ್ರೇನು ಸಂಬಂಧನೇ ಇಲ್ಲ. ಆಗ ನೋಡಿದ್ರೆ ಆ ವ್ಯಕ್ತಿ ಆ ಒಳಗಡೆ ಇದ್ದಾಗಲೂ ಹೊರಗಡೆ ಇದ್ದಾಗಲೂ ಒಳ್ಳೆ ರೀತಿಯ ಮಾತಾಡಿರೋದೇ ನಾನು, ಧ್ವನಿ ಎತ್ತಿದ್ದೆ ನಾನು. ಸೊ ಹಾಗಾಗಿ ನನಗೆ ಅದ್ರ ಬಗ್ಗೆ ಸಂಬಂಧ ಇಲ್ಲ. ಆ ವ್ಯಕ್ತಿ, ಆ ಹೆಣ್ಮಗಳೇನೋ ನನ್ನ ಬಗ್ಗೆ ಮಾತಾಡಿದ್ರೆ ಅಥವಾ ನನ್ನ ಸ್ನೇಹಿತರ ಬಗ್ಗೆ ಮಾತಾಡಿದರೆ ಅದನ್ನು ನಾನು ನೇರವಾಗಿ ಕೌಂಟ್ರ್ ಕೊಡುವಂಥ ಕೆಲಸನೇ ಮಾಡ್ತಿದ್ದೆ. ಯಾವುದು ಹಿಂದೆಗಡೆ ಕೂತ್ಕೊಂಡು ನಾನು ಇಂಡೈರೆಕ್ಟಾಗಿ ಎಲ್ಲೋ ಪೋಸ್ಟ್ಗಳು ಮಾಡೋದು ರೀತಿ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಈ ಒಂದು ಪೈರಸಿ ವಿಚಾರವನ್ನು ಇಟ್ಕೊಂಡು ನಾನು ನೇರವಾಗಿ ಅವ್ರಿಗೆ ಹೇಳಿದ್ದು, ಪೈರಸಿ ಯಾರು ಮಾಡ್ತಿದ್ದವರು ಅವರ ವಿರುದ್ಧವೇ ಅಂತೇಳಿ ಕ್ಲಿಯರ್ ಕಟ್ಟಾಗಿ TV5ಗೆ ಹೇಳಿದ್ದಾರೆ. ಸಂತೋಷ್, ಧನ್ಯವಾದಗಳು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಪೈರಸಿ ವಿರುದ್ಧ ನಟ ಕಿಚ್ಚ ಸುದೀಪ್ ಅವರು ಅಂದರೆ ಮಾರ್ಕ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಈ ವೇಳೆ ಅವರು ಯಾವ ರೀತಿಯಾಗಿ ಸಂಘರ್ಷ ಮುಂದುವರಿಸ್ತಾರೆ ನೋಡಬೇಕಾಗತ್ತೆ. ಆಗ್ತಾನೇ ಇದೆ. ಹುಬ್ಬಳ್ಳಿ ಆ ಒಂದು ನಿಮ್ಮ ಈವೆಂಟಲ್ಲಿ ಆಚೆ ಒಂದು ಪಡೆ ನಿಂತಿದೆ. ನಾವು ಯುದ್ಧ ಮಾಡೋ ಟೈಮ್ ಈಗ ಶುರುವಾಗಿದೆ. ನಮ್ಮ ಮೇಲೆ ಕಲ್ಲು ತೂರಾಟ ನಮ್ಮ ಮೇಲೆ ಆಗ್ತಾನೇ ಇದೆ. ನಾವು ನಿಂತ್ಕೋತೀವಿ ಇನ್ಮೇಲೆ. ಸಾಮಾನ್ಯ ಈ ಥರ ಇಳಿದವರಲ್ಲ ಸುದೀಪ್ ಅವರು. ನಮ್ಗೆ ಇಷ್ಟು ಗೊತ್ತಿರೋ ಮಟ್ಟಿಗೆ ಹೇಳ್ತಾ ಇದ್ದೀನಿ. ದರ್ಶನ್ ಫ್ಯಾನ್ಸ್ಗೆ, ದರ್ಶನ್ ಅವ್ರ ಕಡೆಯವ್ರಿಗೆ ನೀವು ಹೇಳಿದ್ದ ಈ ಮಾತು ಎಲ್ಲರ ಹತ್ರ ಹೇಳಿದ್ದೆ. ನಾನು ಹೇಳಿದ್ರೆ ಡೈರೆಕ್ಟಾಗಿ ಹೇಳ್ತೀನಲ್ಲ. ಈಗ ನನಗೆ ಗೊತ್ತಿರೋದು ಒಂದು ಪಡೆ ಅಂತ ಬಂದರೆ ಏನಾಗಿದೆ ಸರ್, ನಾನು ನಲ್ಪಾಡೋರು, ರಾಜುಗೌಡರು, ಚಕ್ರವರ್ತಿ ಎಲ್ಲ ಕಾರಲ್ಲಿ ಹೋಗ್ತಾ ಇರ್ತೀವಿ. ನಲ್ಪಾಡಿಗೆ ಒಂದೇನು ಹೇಳಿರ್ತೀನಿ ಒಂಚೂರು ತಿಳ್ಕೊಂಡು ಹೇಳಿ ಅಂತ. ಸರ್ಕಾರ ಇರೋದ್ರಿಂದ ಇನ್ನೊಂದಿರ್ಬೋದು. ಒಂದು ರಿಪೋರ್ಟ್ ಬರುತ್ತೆ ನಮಗೆ, ಓಕೆ ಈ ಒಂಥರ ದುಡ್ಡಿಂದ ಟ್ರಾನ್ಸಾಕ್ಷನ್ಸ್ ಹಿಂಗೆ ಆಗ್ತದೆ, ಒಂದು ಪೈರಸಿಗೆ ದೊಡ್ಡ ಮೊತ್ತದಲ್ಲಿ ಪ್ಲಾನಿಂಗ್ ನಡೀತಾ ಇದೆ ಅಂತ ಬಂತು. ಮಾರ್ಕ್ ಪೈರಸಿ ಮಾಡಬೇಕು ಮಾರ್ಕಿಗೆ. ಸೊ ಹಾಗಿದ್ದಾಗ ಓಕೆ, ಪೈರಸಿ ನಾರ್ಮಲ್ ಆಗಿ ನಡೆಯುತ್ತಲ್ಲ, ಈ ನಮ್ಮದೇನು ಸ್ಪೆಷಲ್ ಇಲ್ಲ ಸರ್, ಸ್ವಲ್ಪ ದೊಡ್ಡ ರೀತಿಯಲ್ಲಿ ಆಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಅನ್ನೋದೊಂದು ಅಲ್ಲಿಂದ ಬಂದಾಗ ನಾವು ಮಾತಾಡ್ಕೋತಾ ಇದ್ವಿ. ಮಾತಾಡ್ಕೊಂಡು ಹಿಂದೆಗಡೆ ಮಾತಾಡ್ತಾ ಇದ್ವಿ. ಇದನ್ನು ಎಲ್ಲ ಒಂದು ಕಡೆ ವ್ಯಕ್ತಪಡಿಸ್ಬೇಕು, ಯಾರಿಗೆ ನಮ್ಗೆ ಗೊತ್ತಾಗಿದೆ ಅನ್ನೋದು ಗೊತ್ತಾಗಲಿ, ತಟ್ಟಿಸೋಣ ಅಂದ್ಬಿಟ್ಟು ಬಂತು. ಈ ಮಧ್ಯದಲ್ಲಿ ಇನ್ನೊಬ್ಬರು ಕೇಳಿದ್ರು, ಅಂದರೆ ಮನೆಯಿಂದ ಒಂದು ನಮ್ಮ ಟೀಮಿಂದ ಫೋನ್ ಬಂತು, ಈಗ ಇದಾದ್ಮೇಲೆ ಈ ಪಬ್ಲಿಸಿಟಿ ಇದಾಗುತ್ತಲ್ಲ, ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತ ಬಂತು ಸರ್. ಓಕೆ, ನಿನಗೆ ಇನ್ನು 2 ದಿನ ಪಬ್ಲಿಸಿಟಿ ಬೇಕಾ, ತಾಳು ಮಾಡ್ತೀನಿ ಅಂದೆ ನಾನು. ಇದು ನಾವೇನು ಅಂದ್ಕೊಂಡಿದ್ವಲ್ಲ ಹೋಗಿ ಸ್ಟೇಜ್ ಮೇಲೆ ಹೇಳಿದೆ. ಇವತ್ತೇ ಗೊತ್ತಾಗಿದ್ದು ಎಲ್ಲೆಲ್ಲ ಏನೇನೋ ಎದ್ಬಿಟ್ಟಿದೆ ಅಂದ್ಬಿಟ್ಟದು. ಆ್ಯಕ್ಚುಲಿ ಫ್ರ್ಯಾಂಕ್ ಏನಂದ್ರೆ ನಾವು ಮಾತಾಡಿದ್ದು ಪೈರಸಿ ಬಗ್ಗೆ ಸರ್. ಪೈರಸಿ ಈಸ್ ಅ ಪಡೆ ಸರ್, ಒಂದು ದೊಡ್ಡ ಗುಂಪು ಅದು. ಆ್ಯಂಡ್ ಇಟ್ ಈಸ್ ಅ ವೆರಿ ಸೀರಿಯಸ್ ಮ್ಯಾಟರ್, ಇಟ್ ಇಸ್ ನಾಟ್ ಎ ಜೋಕ್. ನಿಮ್ಮ ವಿರುದ್ಧ ಇರೋದು ಯಾವ ಕಡೆಯವರ ಪಡೆ ಅದು? ಈ ಒಂದು ಆನ್ಸರ್ ನಾವು ಯಾವತ್ತೂ ಕೊಡೋಕ್ಕಾಗಿಲ್ವಲ್ಲ ರಮಕಾಂತ್. ಇದನ್ನು ಸ್ಪಷ್ಟತೆಯಲ್ಲಿ ಹೇಳಬೇಕು ಅಂದರೆ ರೆಡ್ ಹ್ಯಾಂಡೆಡಾಗಿ ನಾವು ಹಿಡಿಬೇಕು. ಲಾಸ್ಟ್ ಇಯರ್ ಒಂದು 2-3 ಜನನ ಹಿಡಿದಿದ್ವಿ, ಕೊಟ್ಟಿದ್ವಿ. ಅದು ಹೊರಗಡೆನೂ ನ್ಯೂಸಲ್ಲೂ ನೀವು ಯಾರ ಕಡೆಯವರು? ಲಾಸ್ಟ್ ಟೈಮ್ ಐ ಥಿಂಕ್ ಒನ್ ಆಫ್ ದಿ ಆ್ಯಕ್ಟರ್ಸ್ ಸೈಡ್ ಇಟ್ ವಾಸ್, ಸಿ ಲೆಟ್ ಮಿ ಟೆಲ್ ಯು ಸಮಥಿಂಗ್, ವಿ ಶುಡ್ ನೆವರ್ ಇನ್ವಾಲ್ವ್ ದಿ ಆ್ಯಕ್ಟರ್ ಇನ್ ಟು ಎನಿಥಿಂಗ್. ಇಟ್ ಈಸ್ ದ ಪೀಪಲ್ ಅರೌಂಡ್ ಹೂ ಡಿಡ್ ಇಟ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ರೇಸ್ ಎನಿಥಿಂಗ್ ರೈಟ್ ನೌ. ಓಕೆ, ವಾಟ್ ಇಸ್ ಡನ್ ಇಸ್ ಡನ್. ನನಗೆ ಗೊತ್ತಿರೋಂಗೆ ಒಂದು ಕಡೆಯಿಂದ ಬಂದಾಗ ಅದು ವಿಚಾರಗಳು, ಇವಾಗ ಅದು ಆಗ್ತಾ ಇದೆ ಅಂತ ಗೊತ್ತಾದಾಗ ಈ ಸತಿ ಯಾರ ಕಡೆಯಿಂದ ಆಗ್ತದೆ ನಮಗಿನ್ನೂ ಸ್ಪಷ್ಟತೆ ಇಲ್ಲ. ಬಟ್ ಆಗ್ತಾ ಇದೆ ಅಂತ ಗೊತ್ತು, ಅದ್ರ ಬುಡಕ್ಕೆ ಹೋಗ್ತೀನಿ ನಾನು. ಹೋಗ್ದಂತೂ ಬಿಡೋಲ್ಲ, ಅದು ನಿಮಗೆ ಗೊತ್ತಾಗುತ್ತೆ. ಯಾರು ನಡೀತೋ ಅಲ್ಲಿ ಹೋಗ್ತೀವಿ, ನಿಮಗೂ ಗೊತ್ತಾಗುತ್ತೆ. ಸೊ ನಾನು ಅದ್ರ ಬಗ್ಗೆ ಧ್ವನಿ ಎತ್ತಬೇಕಿತ್ತು, ಎತ್ತದೆ. ಮಿಕ್ಕಿದ್ದು ನನಗೆ ಗೊತ್ತೇ ಇಲ್ಲ. ಈಗ ಅವ್ರು ಹೇಳಿದ್ರು, ಯಾರೋ ಮಾತಾಡಿದ್ರು ಹಾಗೆ ಅಂದ್ಬಿಟ್ಟು ಇವಾಗ ಸಿ ಫಾರ್ ಎಕ್ಸಾಂಪಲ್ ವಿತೌಟ್ ಯು ಆಸ್ಕಿಂಗ್ ಐ ವಿಲ್ ಟೆಲ್ ಯು ಸರ್, ಯಾರೇ